ಅವ್ರು ನನ್ನ ಮಂತ್ರಾಲಯ ಕರ್ಕೊಂಡೋದ್ರು ಫಸ್ಟ್ ಟೈಮ್ ಅವ್ರು ಕರ್ಕೊಂಡು ಬಂದ್ಮೇಲೆ ನನಗೆ ಅವಕಾಶ ಶುರು ಆಯಿತು. ರಾಯರು ನಿಮ್ಮ ಜೊತೆಗೇನೆ ಬಂದಿದ್ದಾರೆ? ಯಾವಾಗಲೂ ಇದ್ದಾರೆ. ನನ್ನ ರಾಯರಾಗಲಿ, ನಮ್ಮ ಆಂಜನೇಯ ಸ್ವಾಮಿ, ನಮ್ಮ ಬಾನಸವಾಡಿ ಎಲ್ಲಿ ಬೆಂಗಳೂರು ಬಂದ ಮೇಲೆ ನನ್ನ ಕರೆದು ಒಂದು 3,000 ರೂಪಾಯಿ ಕೊಟ್ಟರು. ನಿಮ್ಮ ಮೊದಲನೇ ಅರ್ನಿಂಗ್ 3,000 rupees. ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಇನ್ ದ ಫ್ಲೈಟ್ ಬೆಂಗಳೂರು ಟು ಬೆಳಗಾಂ. ವಾವ್. ಚರಣ್ ಸರ್, ಒಂದು ಅಂದ್ರೆ ಮನುಷ್ಯನ ಒಂದು ರಾತ್ರಿಲಿ ಮನುಷ್ಯನ ಜೀವನ ಬದಲಾಗುತ್ತೆ ಅನ್ನೋದಕ್ಕೆ ನೀವು ಪರ್ಫೆಕ್ಟ್ ಎಕ್ಸಾಂಪಲ್. ಹೌದು. ಪರಾಜಿತ ನಾಳೆ ರಿಲೀಸು, ಹಿಂದಿನ ದಿವಸ ರಾತ್ರಿ. ಅದು ಯಾಕೆ ಹೇಳ್ತೀರಾ? ನೂರೊಂದು ನೆನಪು. ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸರ್. ಸುಮಾರು 350 ಅಡಿ ಶಾರ್ಟು, ಒಂದು ಫುಲ್ ಮ್ಯಾಗ್ಝಿನ್ ಶಾರ್ಟ್. ಅದು ಚಿಟ್ಟಿ ಬಾಬು ಅವರು ಟ್ರಾಲಿ ಆಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಲೈಟಿಂಗ್ ಮಾಡ್ತಾ ಇದ್ದಾರೆ. ಅಣ್ಣವ್ರು ನಾನು ಬಂದು ಕೇಳ್ತಾರೆ, ರೆಡಿನೋ ಡೈಲಾಗ್ ರೆಡಿನೋ ಅಂದೇಳಿ ನೋಡಿದೆ. ಪತ ಅಂದು ಮುಂದೆ ಇದ್ರೆ ಹಿಂದೆ ಬರ್ತಾ, ಹಿಂದೆ ಬಂದರೆ ಮುಂದೆ ಬರ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಲ್ಲ. ನನಗೆ ನೋಡಿದ್ರು ಯಾರು ಸಿದ್ಲಿಂಗಣ್ಣವರು, ನೋಡಿದ್ರು ಟಕ್ಕಂತ ಕರೆಂಟ್ ಹೋಗ್ಬಿಡ್ತು ಸರ್. ಅದು ನಿಮ್ಗೆ ಸ್ಟಾರ್. ಪೇಪರ್ ತೊಗೊಂಡು ಓಡಿದೆ ಸರ್, ಮೇಲೆ ಮೊಟ್ಟೆ ಮಡಿ ಮೇಲೆ ಹೋದೆ. ಈ ಒಂದು ಕಷ್ಟ ಯಾವ ಕಲಾವಿದನಿಗೂ ಬರಬಾರ್ದು. ನಾನು ಹೋಗ್ಬಿಟ್ಟು ಮೇಲ್ಗಡೆ ದೇವ್ರು ನೆನೆಸ್ಕೊಂಡ್ಬಿಟ್ಟೆ ಸರ್. ರೇಣುಕಮ್ಮ, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಎಲ್ಲರೂ ನೆನೆಸ್ಕೊಂಡು ಟಪಡ ಪಡ 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 ಪಡ. ನನಗೆ ಒಂದೇನೋ ಮೊದಲೇ ಕೊಟ್ಟಿದ್ದಾರೆ, ಅದು ಇನ್ನೂ ಬೇರೆ ಥರ ಇರೋದು. ಹೊಡೆದು 2 hours ಕರೆಂಟ್ ಬಂದಿಲ್ಲ ಸರ್. ಬರಲಿಲ್ಲ. ಏನಂತೀರ? ದೇವ್ರಿದಾನ ಇಲ್ಲ ಹೇಳಿ? ನಿಜವಾಗ್ಲೂ ಇದ್ದಾನೆ ಸರ್. ನೀವು ಹೇಳಿ, ದೇವ್ರಿದಾನ ಇಲ್ಲ? 100% ಇದ್ದಾನೆ ಸರ್. ಹೊಡೆದು ಡೈಲಾಗ್ ಹಂಗೆ ಹೊಡೆದು ಬಂದೆ ಸರ್. ಕರೆಂಟ್ ಬಂತು. ಕರೆಯಪ್ಪ ಅವನ್ನ ಅಂದರು. ವೈದ್ಯ ಬಂದ. ಬರಪ್ಪ ಅವನಿಗೆ ಲೆಫ್ಟಲ್ಲಿ ಹೊಡ್ಕೊಳ್ಳೋನು. ಬರ್ರೆ ಅದೇನು ಕಿಸಿರಿ ಇವಾಗ ಅಂದ. ಹಂಗೆ ಹೇಳಿದ್ರು. ಅವ್ನು ಹಂಗೆ ಭಯ ಮಾತಾಡೋನು, ಎಲ್ರಿಗೂ ಹಂಗೆ ಮಾತಾಡೋನು. ಸರಿ, ನಾನು ಬಂದು ನೋಡಿದ್ಮೇಲೆ ಒಂದು ಮಾನಿಟರ್ ಅಂದರು. ನನ್ನ ಮೇಲೆ ಟ್ರಾಲಿ ಹೋಗುತ್ತೆ. ಟ್ರಾಲಿ ಹಿಂಗೆ ಹೋಗಿ ನಮ್ಮತ್ತಲ್ಲಿ ಹೋಗಿ ನನ್ನ ತಂಗಿನ ಒಂದು ರೌಂಡ್ ಹಾಕಿ, ನಮ್ಮ ಜಯೇಶ್ವರ ಹತ್ರ ಹೋಗಿ ಒಂದು ರೌಂಡ್ ಬಂದು ಅಶ್ವತ್ಥನ ಹತ್ರ ಬಂದು ಇಟ್ಕೊತೀನಿ. ಇಷ್ಟು ಡೈಲಾಗ್ಸ್ ಮಾಡಿದೆ. ಫಸ್ಟ್ ಒಂದು ಮಾನಿಟರ್ ನೋಡಿದ್ರು. ಪೈಯನ್ ತುಂಬ ತಲೆ ಆಟ್ರ ಅಂತವ್ರು, ಯಾರು ಚಿಟ್ಟಿ ಬಾಬು. ಅದಕ್ಕೆ ಅಣ್ಣ ಬಂದು ತಲೆ ಅಲ್ಲ ಸರ್, ಚೆನ್ನಾಗಿದೆ, ನೀನು ತಲೆ ಎಲ್ಲ ಸೆಟ್ ಮಾಡು. ಆಯ್ತಣ್ಣ, ಆ ಶಾರ್ಟ್ ನೋಡಿಬೇಕಾದ್ರೆ ನೀವು ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದರು. ಎಲ್ಲಿಂದ ಸರ್ ನನ್ನನ್ನು ಮರ್ತುಬಿಟ್ಟೆ ಸರ್. ಟಪ ಡೈಲಾಗ್ ಹೊಡ್ಕೊಂಡು ಹೋಗಿ ತಂಗಿ ಬಗ್ಗೆ ಹೋಗಿ ಡೈಲಾಗ್ ಮುಗಿಸೋದು. ಡೈಲಾಗ್ ಮುಗಿಸೆ ಸರ್. 350 ಜನ ಕ್ಲಾಪ್ಸ್. ನನ್ನ ತಂಗಿ ವೈಶಾಲಿನ ಮಿಸ್ಟರ್ ರಘುನಂದನ್ ಮದುವೆ ಮಾಡ್ಕೊಂಡು ಒಪ್ಪಿದ್ದಾರೆ. ಅಶ್ವತ್ಥಣ್ಣ ಅವರು ನನಗೆ ಸಿದ್ಲಿಂಗನಪ್ಪ ಬಾ, ಸಿದ್ದಪ್ಪ ಬಾಯಿ, ಸಿದ್ಲಿಂಗ ಬಾಯಿ ಇಲ್ಲಿ ಅಂದರು. ಎಲ್ಲಿ ಹಿಡ್ಕೊಂಬಂದ್ರಿ ಇವನ್ನ ಅಂದರು. ಯಾರು? ಅಶ್ವತ್ಥಣ್ಣ ಅವರು. ಇವತ್ತು ನೋಡಿ, ನಾನು ಕೂದ್ ನೋಡಿ ಇವತ್ತು. ಎಲ್ಲಿ ಹಿಡ್ಕೊಂಬಂದ್ರಿ? ಒಳ್ಳೆ ಕಲಾವಿದ ಆಗ್ತಾನ್ರಿ ಇವನು, ಒಳ್ಳೆ ಹೆಸರು ಬರ್ತೀರಿ ಇವನಿಗೆ, ಸೂಪರ್ ಮರಿ, ತುಂಬ ಚೆನ್ನಾಗಿ ಮಾಡಿ. ಕಾಲು ನಮಸ್ಕಾರ ಮಾಡಿದೆ. ಅವ್ರಿಗೆ ಅಣ್ಣವ್ರು ನಮಸ್ಕಾರ, ಎಲ್ರಿಗೂ ನಮಸ್ಕಾರ ಮಾಡಿದೆ. ಅವಾಗ ಅಣ್ಣವ್ರು ಹೇಳಿದ್ರು, ಸಿದ್ಲಿಂಗಣ್ಣವ್ರು ಹೇಳಿದ್ರು, ಇಲ್ಲ ಮನೆಗೆ ಬಂದು ಕಾಲು ಹಿಡ್ಕೊಂಡ್ಬಿಟ್ಟು ಹತ್ತು ಬಿಟ್ಟ ಸತ್ತೋಗ್ಬಿಡ್ತೀನಿ ಅಂದ. ನಾನೊಬ್ಬ ನಿರ್ದೇಶಕನಾಗಿ ಒಬ್ಬ ಕಲಾವಿದನ ಕಾಪಾಡದೇ ಇದ್ರೆ ಏನು ಪ್ರಯೋಜನ ಅಂದರು. ಹ್ಯಾಟ್ಸ್ ಆಫ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ಅಣ್ಣ, ಬೆಳಗಾಂ ಕಡೆ ಹುಡುಗ ಅಂತ ಹೇಳ್ಬಿಟ್ಟು. ಅವತ್ತು ಸ್ಟಾರ್ಟ್ ಆಗಿದ್ದು ನನ್ನೊಂದು ಜರ್ನಿ. ನೆಕ್ಸ್ಟ್ ವಿಶ್ವ ಇಲ್ಲ, ಎಕ್ಸಿಟ್. ಮುರಳಿ ಸರ್ ಹೇಗಿರೋರು ಸರ್ ನಿಮ್ಮ ಜೊತೆ? ಸರ್ ತುಂಬಾನೇ ಜಾಲಿಯಾಗಿರೋರು. ಆಮೇಲೆ ಎಲ್ಲ ಕ್ಲಾಪ್ಸ್ ಹೊಡೆದ್ರು. ಸಿದ್ಲಿಂಗ ಹಿಂಗೆ ಹೇಳಿದ್ರು, ಈ ತರ ಒಬ್ಬ ಕಲಾವಿದನ ಕಾಪಾಡೋದು ತುಂಬಾ ದೊಡ್ಡ ಕೆಲಸ ಅಲ್ಲ ಅಂತ ಹೇಳಿದ್ರು. ದೊಡ್ಡ ವಿಷಯ ಹೇಳಿದ್ರು. ಮುರಳಿ ಅವರು ತುಂಬಾ ಕ್ಲೋಸ್ ಆಗ್ಬಿಟ್ರು. ಒಂದೇ ತಾಯಿ ಹೊಟ್ಟೆಲಿ ಊಟ ಹೆಂಗಿರ್ತಾರೆ. ಇವತ್ತು ಅಷ್ಟೇ ನಾನು, ಮುರಳಿ, ಶಾಂತಕ್ಕ ಮತ್ತೆ ಸುರೇಶ್ ಅವರು ಎಲ್ಲ ನಾವೆಲ್ಲ ಹೆಂಗಂದ್ರೆ ಒಂದು ಹೊಟ್ಟೆಲಿ ಇರೋ ಮಾತೆಲ್ಲ ನಾವು ಅವ್ರಿಗೆ ಹೇಳ್ತೀವಿ, ಅವ್ರು ನಾವು ಬ್ರದರ್ ಫ್ರಮ್ ಅನದರ್ ಮದರ್. ಬ್ರದರ್. ಅವ್ರು ಒಂದು ಯಾವುದೋ ಜನದಲ್ಲಿ ಒಂದು ಸಂಬಂಧ ಇದ್ದೇ ಇರುತ್ತೆ ಅಲ್ವಾ, ಋಣಾನು ಬಂದ. ಅಷ್ಟು ಕ್ಲೋಸ್ ಆಗಿಬಿಟ್ವಿ. ಮುರಳಿ ನಾನು ಬಿಟ್ಟು ಒಂದು ನಿಮಿಷ ಆಗ್ತಾ ಇರಲ್ಲ ಎಲ್ಲಿ ಚಿಕ್ಕಮಗಳೂರಲ್ಲಿ. 35-40 ದಿನ. ಆವಾಗ ಇನ್ನೊಂದೇನೆಂದರೆ ನನಗಾಗಲಿ ಮುರಳಿಗಾಗಲಿ ಸುರೇಶ್ಗಾಗಲಿ ಸಿದ್ಲಿಂಗಣ್ಣ ಅವರು ಕೂರಿಸ್ಕೊಂಡು ಬೋಧನೆ ಮಾಡೋರು, ಹೇಳೋರು, ನೋಡ್ರೋ ಶೂಟಿಂಗ್ ಹೋದರೆ ನಿಮಗೋಸ್ಕರ 50-60 ಜನ ಕಾಯಬಾರ್ದು, ನೀವು ಮೊದಲು ಹೋಗಬೇಕು. ನಾನು ಅಷ್ಟೇ, ಮುರಳಿ ಸರ್ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ 5 ಗಂಟೆ ನಾವು ಸ್ಪಾಟ್. ಇವತ್ತು ನಾನು 6 ಗಂಟೆ ಅಂದರೆ 6 ಗಂಟೆ ಹೋಗ್ಬಿಡ್ತೀನಿ. ನಾನು ಕೂರಿಸ್ಬಿಟ್ರೆ ಬೇಜಾರು ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಅಲ್ಲಿ ಏನು ಕೊಡ್ತಾರೋ ತಿನ್ನಬೇಕು. ಆಮೇಲೆ ಅವ್ರು ಯಾವುದಕ್ಕೂ ಕೆಟ್ಟ ಅಭ್ಯಾಸಕ್ಕೆ ಯಾವುದಕ್ಕೂ ಅವ್ರು ಪಳಗಿಲ್ಲ, ಅದನ್ನು ಫಾಲೋ ಮಾಡು ಅಂತ ಹೇಳಿದ್ರು. ಅದನ್ನು ನಾನು ಇವತ್ತು ಅದನ್ನು ಫಾಲೋ ಮಾಡ್ತೀನಿ. ಎಲ್ಲೇ ಯಾವುದೇ ಭಾಷೆ ಮಾಡಿದ್ರು, ಎಲ್ಲೇ ಶೂಟಿಂಗ್ ಹೋದ್ರು, ಬೆಳಗ್ಗೆ ಎಷ್ಟು ಗಂಟೆಗೆ ಅದನ್ನ ಅಷ್ಟು ಗಂಟೆ ಹೋಗಿ ನಿಂತ್ಕೊಳ್ತೀನಿ ಅಷ್ಟೇ. ಫ್ಯಾಂಟಾಸ್ಟಿಕ್. 3,000 ರೂಪಾಯಿ ಸಂಭಾವನೆ ಕೊಟ್ರಂತಲ್ಲ. ಆಮೇಲೆ ಬರಬೇಕಾದ್ರೆ ಇಲ್ಲಿ ಬಂದ ಮೇಲೆ
ಎಲ್ಲಿ ಬೆಂಗಳೂರು ಬಂದ ಮೇಲೆ ನನ್ನ ಕರೆದು ಒಂದು 3,000 ರೂಪಾಯಿ ಕೊಟ್ಟರು. ನಿಮ್ಮ ಮೊದಲನೇ ಅರ್ನಿಂಗ್ 3,000 ರುಪೀಸ್. 3,000 ಫಸ್ಟ್ ನಮ್ಮ ರಾವ್ದು ವಾಚ್ ಬಿಡಿಸ್ಕೊಟ್ರಾ? ಅವ್ನು ಕೊಟ್ಟಿಲ್ಲ ಅಂದ್ರೆ ಹೊಸ ಕೊಟ್ಟು ಓಡಿಸ್ಬಿಡ್ತಾರೆ. ಅದು ವಾಚ್ ಬಿಡಿಸ್ಕೊಟ್ವಿ. ಆಮೇಲೆ ನಮ್ಮ ಅಮ್ಮನಿಗೆ ಸೀರೆ ಒಡವೆಗಳೆಲ್ಲ ಏನು ಸರ್ ಸಿಕ್ಕಾಪಟ್ಟೆ ಬರೋದು. ನಮ್ಮ ಅಮ್ಮನಿಗೆ ಚೈನ್ ಅಂತೆ, ನಮ್ಮ ಅಪ್ಪನಿಗೆ ರಿಂಗ್ ಅಂತೆ, ಅದಂತೆ ತಗೊಂಡ್ಬಿಟ್ಟು ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಇನ್ ದ ಫ್ಲೈಟ್ ಬೆಂಗಳೂರು ಟು ಬೆಳಗಾಂ. ಟಕೋಟಾ ಫ್ಲೈಟ್ ಅಂತ ಇರೋದು. ಅವಾಗ 470 ರೂಪಾಯಿ 80 ರೂಪಾಯಿ ಇರೋದು ಬಿಲ್ಲು, ಇದು ಟಿಕೆಟ್. ಅದರಲ್ಲೂ ಹೋದ್ರೆ ಅಪ್ಪ ಅಮ್ಮನಿಗೆಲ್ಲ ಹೇಳ್ಬಿಟ್ಟೆ, ಫೋನ್ ಮಾಡಿ ಬರ್ತಾ ಇದ್ದೆ. ಬೆಳಗಾವಿ ಸೂಪರ್ ಹಿಟ್ ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಏನು ಚರಂಡಾಜ್ ಬಂದ್ಬಿಟ್ಟಿದೆ. ಸರಿ, ಆವಾಗ ನಾನು ಫ್ಲೈಟಲ್ಲಿ ಹೋಗಿ ನೋಡಿದ್ರೆ ಬೆಳಗಾಂ ಹತ್ರ ಕೆಳಗಡೆ ನೋಡಿದ್ರೆ ಇದು ಫ್ಲೈಟ್ ಇದು ವಿಮಾನ ನಿಲ್ದಾಣ ನೋಡಿದ್ರೆ ಒಂದು 2-3 ಸಾವಿರ ಜನ ನಿಂತವ್ರೆ ಕೆಳಗಡೆ. ನಾನು ಅದೇ ನಮ್ಮ ಫ್ಲೈಟಲ್ಲಿ ಯಾರು ರಾಜಕೀಯದವ್ರು ಯಾರು ಇಲ್ವಲ್ಲ, ಅವ್ರಿದ್ದೇನೆ ಬರ್ತಾರಲ್ಲ ಸರ್ ರಿಸೀವ್ ಮಾಡೋಕ್ಕೆ ಅಂತ. ಅದಕ್ಕೆ ಇಳಿದ್ಬಿಟ್ಟು ಹೋದೆ. ಒಳಗಡೆ ನಮ್ಮ ತಮ್ಮ ಬಂದ, ಬ್ಯಾಗ್ ಎಲ್ಲ ತೊಗೊಂಡು ಹೋದ. ನೋಡಿದ್ರೆ ಎಲ್ಲ ಬಂದ್ಬಿಟ್ರು ಸರ್, 2-3 ಸಾವಿರ ಜನ. ನಮ್ಮ ತಂದೆ ಹತ್ಬಿಟ್ರು ಸರ್ ಅವತ್ತು. ಇದ್ರ ಮಧ್ಯದಲ್ಲಿ ಒಂದ್ಸತಿ ಊರಿಗೆ ಹೋಗಿದ್ರ? ಹೊಡೆದು ಓಡಿಸ್ಬಿಟ್ರಲ್ಲ. ಯಾವಾಗ ಮಧ್ಯದಲ್ಲಿ? ಇವನ್ 3 ವರ್ಷ ಆದ್ಮೇಲೆ ಹೋಗ್ಬಿಟ್ಟೆ, ತಡೆಯಕ್ಕಾಗದೆ. ಅಮ್ಮನ್ ನೋಡ್ಬೇಕಂತ ಹೋದೆ. ತಾಯಿ ಸೆಂಟಿಮೆಂಟ್ ಜಾಸ್ತಿ. ನಮ್ಮ ತಾಯಿ ಇಲ್ದೆ ನಾನು ಮಲ್ತಾ ಇರಲಿಲ್ಲ. ತಾಯಿ ಪಕ್ಕದಲ್ಲಿ ಮಲ್ತಾ ರಾತ್ರಿ ಬಾತ್ರೂಮ್ ತಾಯಿನ ಕೈ ಇಟ್ಕೊಂಡು ಹೋಗೋದು ಅವಾಗ. ಸೊ ಒಂದ್ಸರಿ ಹೋಗ್ಬಿಟ್ಟೆ. ಹೋದ್ಮೇಲೆ ಗೇಟ್ ಎಲ್ಲ ಮುಚ್ಚಿ ಹಾಕೊಂಡು ಚೆನ್ನಾಗಿ ಓಡಿಸ್ಬಿಟ್ರು. ನನ್ನ ಹೆಸರು ಹಾಳು ಮಾಡ್ಬಿಟ್ಟೆ. ನಾನು ಇಷ್ಟು ವರ್ಷ ನಾನು ಮಾಡ್ಕೊಂಡ್ ಬಂದ್ರೆ ಹೆಸರು ಹಾಳು ಮಾಡ್ಬಿಟ್ಟೆ ಅಂತ. ಅಂದ್ರೆ ಯಾರೋ ಹೇಳಿದ್ರು ಅಂತ? ಅದೇ ಸರ್, ನಾನು ಬೆಳಗಾಂ ಕಡೆಯಿಂದ ಈ ಬಡ್ಡೆ ಹುಡುಗರೆಲ್ಲ ಬಂದ್ಬಿಟ್ಟು ನೋಡ್ಬಿಟ್ಟು ನಾನು ಕ್ಯಾಬ್ರೆಲ್ಲ ಹಾಡೋದು ಡ್ಯಾನ್ಸ್ ಮಾಡೋದು ನೋಡ್ಬಿಟ್ಟು ಅಲ್ಲಿ ಹೋಗಿ ಹೇಳ್ಬಿಟ್ಟಿದ್ದೆ ನಮ್ಮ ಅಪ್ಪನಿಗೆ. ನಮ್ಮಪ್ಪ ಅವ್ರ ಹತ್ರ ಹೇಳಿದ್ರಂತೆ, ಈ ಥರ ನನ್ನ ಮಗ ನನಗೆ ಹುಟ್ಟಿಲ್ಲ, ನನಗೆ 8 ಜನ ಹುಟ್ಟಿರೋದು, 9 ಜನ ಇಲ್ಲ ಅಂತ. ಅದನ್ನ ಅಪ್ಪ ಏರ್ಪೋರ್ಟ್ ನನಗೆ ಹೇಳಿದ್ರು. ಅಲ್ಲೇ ಗೊತ್ತಾಗಿತ್ತು ಈ ಥರ ಇಲ್ಲ, ಈ ಥರ ಎಲ್ಲ ಹೇಳಿದ್ರು ಕಣೋ. ಅದು ನನಗೆ ಏನೋ ಇಲ್ಲೋ ಒಂದು ನಂಬಿಕೆ ಇತ್ತು, ನನ್ನ ಮಗ ಈ ಥರ ಸೋಲಲ್ಲ ಅಂತೇಳಿ. ಇವತ್ತು ನೀನು ಗೆದ್ಬಿಟ್ಟೆ ಕಣೋ. ನಾನು ಸಾರಿ, ನನಗೆ ತುಂಬ ಹೊಡೆದ್ಬಿಟ್ಟೆ. ನಮ್ಮ ಗುರುರಾಜ್ ಭಟ್ರು ಅವ್ರು ಓಡ್ಕೊಂಡು ಬರ್ತಾರೆ ನಮ್ಮ ಕಾರಿಂದ. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಸರ್. ಆಮೇಲೆ ನನಗೆ ವಜ್ರಮುನಿ ಅಣ್ಣ ಅವರಿಗೆ ಅಲ್ಲಿ ಸನ್ಮಾನ ಮಾಡಿದ್ರು ಬೆಳಗಾಂ. ಆವಾಗ ಸನ್ಮಾನ ಮಾಡಿದಾಗ ಗುರುರಾಜ್ ಭಟ್ಟು ನನ್ನ ನೋಡಕ್ ಬರ್ತಾವನೆ ಹಿಂದ್ಗಡೆಯಿಂದ. ಅವ್ನು ಬಿಡ್ತಾ ಇಲ್ಲ ಪೊಲೀಸ್ನವರು. ಸುಮಾರು 3-4 ಸಾವಿರ ಜನ ಸೇರ್ಕೊಂಡ್ಬಿಟ್ಟವ್ರೆ. ನಾನು ನೋಡಿದೆ, ಅಂಬಾಸಡರ್ ಕಾರ್ಲಿ ಹಿಂದ್ಗಡೆ ನೋಡಿದೆ, ಬರ್ತಾ ಇದ್ದಾನೆ. ಸರಿ, ನಾನು ಸ್ಟೇಜ್ ಮೇಲೆ ಹೋಗಿ ಮೈಕ್ ತೊಗೊಂಡು ಹೇಳಿದೆ, ಅಲ್ಲಿ ಆಚೆ ಕಡೆ ಗುರುರಾಜ್ ಭಟ್ ಅಂತ ಸ್ವಲ್ಪ ದಯವಿಟ್ಟು ಬಿಡಿ ಅಂತ. ಒಳಗಡೆ ಬಂದ, ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಅವನ್ನ. ಇವತ್ತು ಚರಣ್ ರಾಜ್ ಅನ್ನೋ 5 ಅಕ್ಷರ ನಿಮ್ಮೆಲ್ಲರಿಗೂ ಪರಿಚಯ ಆಗಿ ಇವನೇ ಕಾರಣ. ಇವನು ಅವತ್ತು ನನಗೆ ಚಾಲೆಂಜ್ ಮಾಡಿದ್ರೆ ನಾನು ಇವತ್ತು ಕಲಾವಿದ ಆಗಿರ್ತಿರ್ಲಿಲ್ಲ. ಸೋ ನೈಸ್ ಆಫ್ ಯು ಸರ್. ಇವತ್ತು ಹೋದ್ರು ನಾವು ಒಟ್ಟಿಗೆ ಸೇರೋದಿರೋದಿಲ್ಲ. ಚೆನ್ನಾಗಿ ಫ್ಯಾಂಟಾಸ್ಟಿಕ್. ಚರಣ್ ಸರ್, ಇನ್ನೊಂದು ವಿಷಯ ಕೇಳ್ಪಟ್ಟೆ ನಾನು. ಅಂದರೆ ಪರಾಜಿತ ಸಿನಿಮಾ ನೀವು ಆಯ್ಕೆ ಆಗೋಕ್ಕಿಂತ ಮುಂಚೆ ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮ ಮಲ್ಲೇಶ್ವರಮಲ್ಲಿದ್ದಾಗ ನಮ್ಮ 8th ಕ್ರಾಸ್ ಜಯಣ್ಣನ ಮಠ ರಾಘವೇಂದ್ರ ಸ್ವಾಮಿ, ಅಲ್ಲೋಗಿ ದಿನ ರಾಯರ ಹತ್ರ ಮಾತಾಡ್ತಿದ್ರಂತೆ ಸರ್ ನೀವು? ಸರ್, ಒಂದು ದಿನ ಅಲ್ಲ ಸರ್, ಅದು ಸುಮಾರು 4-5 ವರ್ಷ ಸರ್. ನಾನು ಇಲ್ಲಿ ರತನ್ ಮಾಲ್ಗೆ ಬಂದ ಮೇಲೆ ನನಗೊಬ್ಬರು ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ರು. ಅಲ್ಲಿ ಹೋಗಿ ದಿನ ಹೋಗೋದು. ಅಲ್ಲಿ ಇವತ್ತು ನಾನು ಚರಣರಾಜ್ ಕಟ್ಟೆ ಅಂತಿದೆ ಅಲ್ಲಿ. ಇವಾಗ ಅದು ಕಟ್ಟೆ ಹೊಡೆದಿಲ್ಲ, ಎಲ್ಲ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ, ಕಟ್ಟೆ ಹೊಡೆದಿಲ್ಲ. ಅದಕ್ಕೆ ಹೆಸರು ಚರಣರಾಜ್ ಕಟ್ಟೆ ಅಂತ. ನಾನು ಒಂದು ರಾಘವೇಂದ್ರ ಸ್ವಾಮಿ ಕೊಟ್ಟಿದ್ದೀನಿ, ಅದು ಚರಣರಾಜ ರಾಘವೇಂದ್ರ ತಗೊಂಬಾರಪ್ಪ ಅಂತ ಇವತ್ತು ಹೇಳ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೇನೆ, ಗುರುವಾರ ಅಲ್ಲೊಂದು ಜಾಗನೂ ಕಟ್ಟಿಸ್ಕೊಟ್ಟು ಮೇಲ್ಗಡೆ ಅವ್ರಿಗೆ ಈ ಮುಂಜಿಗಿಂಜಿ ಮಾಡ್ಕೊಳ್ಳಿಕ್ಕೆ, ಮದುವೆ ಮಾಡ್ಕೊಳ್ಳಿಕ್ಕೆ ಅದು ಮೇಲೆ ಒಂದು ಇದು ಕಟ್ಸ್ಕೊಟ್ಟಿದ್ದೀನಿ. ಅದನ್ನ ಆ ಭಾಗ್ಯ ನೋಡಿ, ಎಷ್ಟೋ ಜನಕ್ಕೆ ಕೇಳಿದ್ರೆ ಯಾರು ಒಪ್ಲಿಲ್ಲ. ಅದನ್ನ ನನಗೆ ಕೇಳಿದ್ರು, ನಾನು ಮಾಡಿಕೊಟ್ಬಿಟ್ಟೆ. ಆ ಜಾಗದ ಹೇಳಿ ಸರ್, ನಿಮ್ದು ರಾಯರದು ಜಾಗದಲ್ಲಿ ಏನ್ ಮಾಡಿದ್ರೆ, ಅಲ್ಲಿ ಗುರುವಾರ ಪ್ರಸಾದ ಸಿಗೋದು. ಏನೋ ಒಂದಿನ ಕಡಲೆ, ಒಂದಿನ ಅದು ಇದು. ನಾನು ಒಂದು 2-3 ಸಲ ತಂದ್ಬಿಟ್ಟೆ, ಹೊಟ್ಟೆ ಹಸು. ಅವ್ನು ತಿಂದ್ಬಿಟ್ಟು ಅಲ್ಲೇ ನಲ್ಲಿ ನೀರು ಕುಡಿದ್ಬಿಟ್ಟು ಅಲ್ಲಿ ಮಲ್ಗ್ತಾ ಇದ್ದೆ. ಅಲ್ಲೇ 11:30, 12 ಗಂಟೆ ಅವ್ರನ್ನೇ ನೋಡ್ಕೊಂಡು ಅಲ್ಲಿ ಆಚೆ ಮೇಲೆ ಒಂದು ಈ ಪೇಂಟಲ್ಲಿ ಬರೋದು ರಾಘವೇಂದ್ರ ಸ್ವಾಮಿ ಇದ್ದಾರೆ, ರೌಂಡ್ ಆಗಿದೆ. ಇವತ್ತು ಹಂಗೆ ಇದೆ ಅದು. ಅವ್ರು ನೋಡ್ಕೊಂಡು ಅಳೋದು, ಇಲ್ಲಿ ಕಣ್ಣೀರು ಹೋದು. ಈ ಕಡೆ ಆಂಜನೇಯ ಸ್ವಾಮಿದು ಟೆಂಪಲ್ ಇತ್ತು, ಅಲ್ಲಿ ನೋಡೋದು, ಪಂಚಮುಖಿ ಆಂಜನೇಯ ಸ್ವಾಮಿ. ಸೊ ನೋಡೋದು, ಅಳೋದು, ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು. ಅಳೋದು ಏನು ಮಾಡೋದು ಗೊತ್ತಿಲ್ಲ, ಹಂಗೆ ಹಿಂಗೆ ನಾನು ಸಾಯಿಸ್ಬಿಡು, ಹಂಗೆ ಏನೇನೋ ಅಂತ ಇದೆ. 2 ಸಲ ಸಾಯಕ್ಕೋ ಅಟೆಂಪ್ಟ್ ಮಾಡಿ. ಅಯ್ಯೋ, ಆ ರೈಲ್ವೆ ಟ್ರ್ಯಾಕಲ್ಲಿ ಹೋಗಿ ಮಲ್ಕೊಂಡು ಮತ್ತೆ ಅದು ಬಂದಿದ್ದೀನಿ. ಸೊ ಹಂಗಿದೆ. ಒಂದ್ಸಲ ಹುಡ್ಕೊಂಬಂದು ಎಬ್ಬಿಸ್ಬಿಟ್ಟ, ಏಯ್ ಯಾಕೆ ಸಾಯ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೆ. ಸೊ ಇದನ್ನೆಲ್ಲ ನಾನು ಸಿದ್ಧಲಿಂಗನವ್ರಿಗೆ ಹೇಳಿದ್ದೆ. ಸೊ ಆ ಥರ ರಾಯರು ಅಲ್ಲಿ ನನಗೆ ಏನೋ ಒಂದು ಕನಸು. ಆಮೇಲೆ ಒಬ್ಬರ ಕಡೆಯಿಂದ ಒಬ್ಬರು ನಮ್ಮ ಶೆಟ್ಟಿ ಅಂತಿದ್ರು, ಶೆಟ್ರು ಒಬ್ಬರು ಇದ್ದರು, ತೆಲುಗು ಶೆಟ್ರು. ಅವ್ರು ನನ್ನ ಮಂತ್ರಾಲಯ ಕರ್ಕೊಂಡು ಹೋದ್ರು ಒಂದ್ಸರಿ, ಫಸ್ಟ್ ಟೈಮ್. ಅವ್ರು ಕರ್ಕೊಂಡೋಗಿ ಬಂದಮೇಲೆ ನನಗೆ ಅವಕಾಶ ಶುರುವಾಯಿತು. ಸೊ ಈ ಥರ ರಾಯರು ನಿಮ್ಮ ಜೊತೆಗೇನೆ ಬಂದಿದ್ದಾರೆ, ಯಾವಾಗಲೂ ಇದ್ದಾರೆ. ನನ್ನ ರಾಯರಾಗಲಿ, ನಮ್ಮ ಆಂಜನೇಯ ಸ್ವಾಮಿ, ನಮ್ಮ ಬಾನಸವಾಡಿ ಆಂಜನೇಯ ಸ್ವಾಮಿ, ಅದೊಂದು ದೊಡ್ಡ ಕತೆ. ಬಾನಸವಾಡಿ ಆಂಜನೇಯ ಸ್ವಾಮಿ. ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಅವನು ಬ್ರಾಹ್ಮಣ. ಸೊ ಅವನು ನನಗೇನಂದರೆ, ಅವನು
ಶನಿವಾರ ಹೋಗೋಣ. ಅವತ್ತು ಶನಿವಾರ ಹೊಟ್ಟಿದ್ದ ನನಗೆ ಹೇಳ್ದ, ಬಾರ ಹೋಗೋಣ, ಈ ಥರ ಉದ್ಭವ ಮೂರ್ತಿ ಇದ್ದಾರೆ ಬಾನಸವಾಡಿ ಆಂಜನೇಯ ಸ್ವಾಮಿ ಅಂತ. ನಾಳೆ ನೋಡಪ್ಪ ನನ್ನ ಹತ್ರ ದುಡ್ಡಿಲ್ಲ, ನೀ ಕರ್ಕೊಂಡು ಹೋಗ್ತೀಯ, ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋದ್ರು. ನಾನು ಹೋಗ್ಬಿಟ್ಟು ದೇವ್ರ ಮುಂದೆ ಒಂದು ಪ್ರಾರ್ಥನೆ ಮಾಡಿದೆ ಸರ್, ಆಂಜನೇಯ ಸ್ವಾಮಿ ಎದುರುಗಡೆ. ಇನ್ನೂ ಸಿನಿಮಾ ಇಲ್ಲ ನನಗೆ. ನಿಂತ್ಕೊಂಡ್ಬಿಟ್ಟು 2 ನಿಮಿಷ ಅದು ನೋಡಿ ಆಡೋಕ್ಕೆ ಶುರು ಮಾಡಿದೆ, ಕಣ್ಣಲ್ಲಿ ನೀರು ಬರ್ತಾಯಿದೆ. ನಾನು ನೆಕ್ಸ್ಟ್ ಟೈಮ್ ಬರೋಲ್ಲ, ಬಂದೆ ಕಾರಲ್ಲಿ ಬರ್ತೀನಿ, ಅಟ್ಲೀಸ್ಟ್ ಬೈಕಲ್ಲಾರು ಬರ್ಬೇಕು. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೇ ಬರೋದು ಅಂತ ಬಂದುಬಿಟ್ಟೆ ಸರ್. ಮತ್ತು ನಾನು ಹೋಗಲಿಲ್ಲ. ಆಮೇಲೆ ಸಿನಿಮಾ ಬಂತು, 3 ಸಾವಿರ ಆಯಿತು, ಇದು ಬಂತು, ಸಿನಿಮಾ ಮುಗೀತು, ಸೂಪರ್ ಹಿಟ್ಟು. ಒಂದು ಲೋನ್ ಆಯ್ತು ನನ್ನ ಹತ್ರ, TVS ಲೋನ್ ತೊಗೊಂಡಿದ್ದೆ, ಸುಮ್ಮನೆ ಹೋಗಿ ಎಲ್ಲರೂ ಮೀಟ್ ಮಾಡೋಕ್ಕಂತ. ಅದ್ರಲ್ಲಿ ಹೋಗಿ ಬಂದೆ ಒಂದು ಸರಿ. ಅಲ್ಲಿ ಹೋಗಿ ಮತ್ತೆ ಚಾಲೆಂಜ್ ನನಗೆ, ಅವ್ರಿಗೆ ನೆಕ್ಸ್ಟ್ ಕಾರಲ್ಲಿ ಬರ್ತೀನಿ, ನೆಕ್ಸ್ಟ್ ಅಂಬಾಸಡರ್ ಕಾರ್ಲ್ಲಿ ಹೋದೆ, ಆಮೇಲೆ ಫಿಯೇಟ್ ಕಾರ್ಲ್ಲಿ ಹೋದೆ, ಆಮೇಲೆ ಅದು ಇನ್ನೊಂದು ಚಿಕ್ಕಾರಿ, ಅದು ಆ ಥರ. ಅಂದರೆ ಅಲ್ಲಿ ಹೋದ್ರೆ ನನಗೆ ಆಮೇಲೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ದೇವರು ಅದೆಲ್ಲ ಇವತ್ತು ಬಂದು ಹೋಗ್ಬಿಡ್ತೀವಿ. ಚರಣ್ ಸರ್, ಒಂದು ಅಂದರೆ ಮನುಷ್ಯನ ಒಂದು ರಾತ್ರಿಲಿ ಮನುಷ್ಯನ ಜೀವನ ಬದಲಾಗುತ್ತೆ ಅನ್ನೋದಕ್ಕೆ ನೀವು ಪರ್ಫೆಕ್ಟ್ ಎಕ್ಸಾಂಪಲ್. ಹೌದು. ಪರಾಜಿತ ನಾಳೆ ರಿಲೀಸು, ಹಿಂದಿನ ದಿವಸ ರಾತ್ರಿ. ಅದು ಯಾಕೆ ಹೇಳ್ತೀರಾ, ನನಗೆ ಓಂಕಾರಪ್ಪ ಅಂತ ಒಬ್ಬ ಫ್ರೆಂಡ್ ಇದ್ದ, ಹಾಸನ ಕಡೆಯವನು. ಅವನು ಇಲ್ಲಿ ಸೊಸೈಟಿಯಲ್ಲಿ ಕೆಲಸ ಮಾಡೋನು, ಸ್ವಲ್ಪ ದುಡ್ಡಿರೋನು, ನನಗೆ ಸ್ವಲ್ಪ ಹೆಚ್ಚಿಗೆ ಹೆಲ್ಪ್ ಮಾಡೋನು, ದುಡ್ಡಿಗೆ ಇಲ್ಲ ಹೆಲ್ಪ್ ಮಾಡೋನು. ಸೊ ಶುಕ್ರವಾರ ಸಿನಿಮಾ ರಿಲೀಸ್ ಸರ್. ನನ್ನ ಹತ್ರ ಒಂದು ಪೈಸಾ ಇಲ್ಲ, ಒಂದು ರೂಪಾಯಿ ಇಲ್ಲ. ಅವಾಗ ನಾನು MES ಕಾಲೇಜ್ ಹತ್ರ ಇಲ್ಲಿ ರೂಮ್ ಮಾಡಿದ್ದೆ, ಈ ಕಡೆ. ಓಕೆ. ಸರಿ, ಒಂದು ಕಾರ್ ಶೆಡ್ಡಲ್ಲಿ ಒಂದು ರೂಮ್. ಸರಿ ಕೂತ್ಕೊಂಡಿದ್ದೀನಿ, ನಾಳೆ ಪಿಕ್ಚರ್ ರಿಲೀಸು, ಡವ ಅಂತ ಇದೆ. ಇದೇ ಥರ ಗುರುವಾರ ಬೆಳಗ್ಗೆ ಶುಕ್ರವಾರ ಪಿಕ್ಚರ್ ರಿಲೀಸ್ ಆಗ್ತಾಯಿದೆ. ಏನೂ ಗೊತ್ತಿಲ್ಲ, ಯಾರಿಗೂ ಪರಿಚಯ ಇಲ್ಲ, ಏನು ಅಂದರೆ ಹೆಂಗೆ ಹೋಗೋದು ನಾನು? ಓಕೆ, ನಂಗೆ ದುಡ್ಡು ಬೇಕು, ಅದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಪೈಸಾ ಇಲ್ಲ ಸರ್. ಇದ್ದಿದ್ದು ಬಿದ್ದು ಹುಡುಕ್ಬಿಟ್ಟು ನಮ್ಮ ಹುಡುಗ ಬಿದ್ದ, ಅವ್ನು ನನಗೆ ಉಪ್ಪಿಟ್ಟು ಮಾಡಿಕೊಡ, ತಿಂದ್ಕೊಂಡು ಕೂತ್ಕೊಂಡಿದ್ದೆ. ಒಂದು 12:30 1 ಗಂಟೆಗೆ ನನ್ನ ಫ್ರೆಂಡ್ ಬಂದ, ಓಂಕಾರಪ್ಪ. ಫ್ರೈಡೆ ಅವ್ನು ಮಾನೇಶ್ವರ ನೋಡ್ಕೊಂಬಂದಿದ್ದಾನೆ. ಬೆಳಗ್ಗೆ ಹೋಗ್ಬಿಟ್ಟಾನೆ, 9 ಗಂಟೆ ಹೋಗ್ಬಿಟ್ಟು 1-1:15 ಬಂದ. ಅವನೇನು ಮಾಡೋ ಬರ್ಬೇಕಾದ್ರೆ ಒಂದು 2-3 ಬಿರಿಯಾನಿ, 2-2:30 ಬಂದ ಸರ್. ನಾನು ಕೂತ್ಕೊಂಡಿದ್ದೆ, ಬಂದು ತಪ್ಕೊಂಬಿಟ್ಟ. ಏನು ಹಿಂಗೆ ಮಾಡಿದ್ದಾರೆ ಪಿಕ್ಚರ್ ಆ್ಯಕ್ಟಿಂಗು, ಇಲ್ಲಿ ನೋಡಿದ್ರೆ ತುಂಬ ಸಿಂಪಲ್ ಆಗಿದ್ದೀರಾ ಅಂತ. ನೋಡಿದ್ರೆ ಪಿಕ್ಚರು ನಾನು ನೋಡಿದೆ. ಮತ್ತು ಏನು ಅಲ್ಲ ರೀ, ಏನು ರೀತಿ ಹಿಂಗೆ ಮಾಡಿದ್ರಾ, ನೀವು ಬಂದ ತಕ್ಷಣ ವಿಸಿಲ್ ಹೊಡಿತಾ ಇದ್ದಾರೆ ಥಿಯೇಟ್ರಲ್ಲಿ ಅಂದರು. ಅಬ್ಬಾ ಬದುಕೊಂಡೆ ಅಂದೆ. ಒಂದು ರಾತ್ರಿ 7:30-8 ಗಂಟೆ ಒಬ್ಬರು ಮ್ಯಾನೇಜರ್ ಬಂದರು, ಡೆಲ್ವಿ ಅಂತ. ಸ್ಮಾರ್ಟ್ ಆಗಿದ್ರಲ್ಲ, ಸ್ಮಾರ್ಟ್ ಹ್ಯಾಂಡ್ಸಮ್, ಒಳ್ಳೆ ಹಿಂದಿ ಹೀರೋ. ನೋಡಿಲ್ಲ, ಕೇಳಿದ್ದೀನಿ. ಹೌದು, ತುಂಬ ಖಡಕ್ ಸರ್ ಅವರು. ಅವ್ರು ಬಂದರು, ಇಲ್ಲೆಲ್ಲ ಚರಣರಾಜ್ ಅವ್ರದ್ದು ಎಲ್ಲ ಇಲ್ಲೆಲ್ಲ ಮನೆ ಅಂತ ಎಲ್ಲ ಅಂತ ಹೇಳ್ಬಿಟ್ಟು, ಅದೇ ಸರ್ ಕಾರ್ ಶೆಡ್ಡು ಅಂತ ಹೇಳ್ತಾರೆ. ಬಂದುಬಿಟ್ರು ಕಾರ್ ಶೆಡ್ಗೆ, ಒಳಗಡೆ ಬಂದರು. ಚರಣರಾಜ್ ಅವರು ನಮಸ್ಕಾರ, ನಾನು ಡೆಲ್ವಿ ಅಂತ ಮ್ಯಾನೇಜರು, ಈ ಥರ ಡೇಟ್ ಬೇಕು, ಲಕ್ಷ್ಮಿ ಹೀರೋಯಿನು, ನೀವು ಹೀರೋ ಅಂತ ಹೇಳಿದ್ರು. ಆಯಿತು, ಚಂದ್ರಲಾಲ್ ಜೈನ್ ನಿರ್ಮಾಪಕರು ಏನೇನೋ ಹೇಳಿದ್ರು. ಸರ್ ಆಯ್ತು ಸರ್ ಅಂತ ಹೇಳಿದೆ. ನೋಡಪ್ಪ, ನಿನಗೆ ಎಷ್ಟು ಕೊಡಬೇಕು ಪೇಮೆಂಟ್ ಅಂದರು. ಸರ್ ನನಗೇನು ಗೊತ್ತಿಲ್ಲ, ನೀವೇನು ಹೇಳಿ, ನಂಗೆ ಗೊತ್ತಿಲ್ಲ ಸರ್ ಅವಾಗ ಇನ್ನೂ ಇನ್ನೋಸೆಂಟ್. ಈ ಪಿಕ್ಚರ್ ಎಷ್ಟು ಕೊಟ್ಟರು ಅಂದರು. ಸಿದ್ಲಿಂಗಣ್ಣ 3 ಸಾವಿರ ಕೊಟ್ಟರು ಸರ್. ನಾವೆಲ್ಲ ಬಂತರ ಈ ಬಲಿ ಕುರಿಗಳ ಥರ ನಿಜ ಹೇಳ್ಬಿಟ್ವಿ. ಅದೆಲ್ಲ ಬೇಡ, ಯಾರಿಗೆ ಹೇಳಕ್ಕೆ ಹೋಗ್ಬೇಡ, ನೀನು 15 ಸಾವಿರ ಫಿಕ್ಸ್ ಮಾಡ್ತೀನಿ ಅಂದರು. ಸರಿ ಅಣ್ಣ, ಹಂಗೆ ಆಗಲಿ ಅಣ್ಣ ಅಂತಂದೆ. 5 ಸಾವಿರ ಅಡ್ವಾನ್ಸು, ನನಗೆ 5 ಸಾವಿರ, ಅವ್ರಿಗೆ 5 ಸಾವಿರ, 10 ಸಾವಿರ ಓಕೆನಾ ಅಂದರು. ನೀವು 10 ಸಾವಿರ ಬರ್ತೀನಿ, 5 ಸಾವಿರ ಬರುತ್ತೆ ಡಬ್ಬಿಂಗ್ ಟೈಮಲ್ಲಿ, ಸರಿನಾ ಆಯ್ತಣ್ಣ ಅಂತಂದೆ. ಅದಾಯಿತು. ನೆಕ್ಸ್ಟು ಗಂಗಾಧರ್ ಅಂತ ನಮ್ಮ ಇವರು, ಸಾರಿ ಕೇಶವನ್ ಆಫೀಸಲ್ಲಿದ್ದರು, ಏನೋ ಅವ್ರ ಹೆಸರು ಕುಮಾರ, ಇನ್ನೊಬ್ಬರು ಅವ್ರ ಗುರುಗಳು. ಓಕೆ. ಅವರು ಹೆಸರೇನು ಅವರು. ಆಮೇಲೆ ಹಿಂಗೆ ಮಾಡಿ ಒಂದು 8-10 ಪಿಕ್ಚರು ಸೈನ್ ಮಾಡಿಬಿಟ್ಟೆ ಸರ್ ಸೋಮವಾರದ ಒಳಗಡೆ. ಸೋಮವಾರ ನೋಡಿದ ನಂತರ 1,10,000 ರೂಪಾಯಿ ಇದೆ. ನಾನು ಓಂಕಾರಪ್ಪ ಅವ್ರು ಕರೆದ್ಬಿಟ್ಟು, ನೋಡ್ರಿ ಇದು ಅಂತಂದೆ. ಸ್ವಾಮಿ ಏನಿದು ಅಂತಂದೆ. ಹಿಂಗೆ ಇಷ್ಟು ಪಿಕ್ಚರ್ ಒಪ್ಕೊಂಡಿದ್ದೀನಿ ಅಂತಂದೆ. ಇದ್ರ ಮಧ್ಯದಲ್ಲಿ ಮತ್ತೆ ಮುರಳಿ ಸರ್ ಹೀರೋ ಆಗಿ ಮಾಡಿ ಸಿನಿಮಾ ಪ್ರೇಮಪ್ಪ ಸಿದ್ಲಿಂಗಣ್ಣ, ಹೌದು, ಆ ಪಿಕ್ಚರು, ಆ ಎಕ್ಸ್ಪೀರಿಯನ್ಸ್ ಸರ್. ಯಾಕೆಂದ್ರೆ ಅದರಲ್ಲೂ ತುಂಬಾ ಸ್ಕೋರ್ ಮಾಡಿದ್ರಿ, ನಿಮ್ದು ಮುರಳಿ ಕಾಂಬಿನೇಷನ್. ಆಮೇಲೆ ಅದೇನಂದ್ರೆ ಮ್ಯಾನರಿಸಮ್, ಲುಕ್ಕು, ರೊಕ್ಕ ಅಂತ ಯಾಕೆ ಸಾಯ್ತೀಯ ನೀನು ಅಂತ. ಅದು ನಮ್ಮ ಬೆಳಗಾಂ ಕಡೆ ಗೋಪಾಲ್ ಅವರು, ವೇಣು ನಮ್ಮ ಡೈಲಾಗ್ ಬರೆದಿರೋದು. ಅದು ದೊಡ್ಡ ಕತೆ. ಅದ್ರಲ್ಲೂ ಚಿಕ್ಕ ಒಂದು ಕಾಮಿಡಿ ಇದೆ, ಹೇಳ್ತೀನಿ. ಅದೇನಂದ್ರೆ ಕಾಮಿಡಿ ಅಂದ್ರೆ, ಕೆಲಸ ಇಲ್ಲ, ಈ ಕೋತಿನ ತಗೊಂಡ್ಬಿಟ್ಟು ಹೀರೋ ಮಾಡ್ತಾವ್ರೆ ಮುರಳಿಗೆ ಹಿಂಗೆ ಅಂದ್ರು ಸರ್. ಮಾರ್ಕೆಟ್ ಪಕ್ಕದಲ್ಲಿ ಮಾರ್ಕೆಟ್ ಅಲ್ಲ ಸರ್, ತರಕಾರಿ ಮಾರ್ಕೆಟ್, ಹೂವಿನ ಮಾರ್ಕೆಟ್ ಪಕ್ಕದಲ್ಲಿತ್ತು. ಅದು ಬರೀ ಚಿಕ್ಕ ಬಡ ಎಲ್ಲ ಈ ಥರ ಎಲ್ಲ ಫುಲ್ ಕ್ರೌಡು.
ಇವ್ರಿಗೆ ತಲೆ ಕಟ್ಟೋರು ಯಾಕೆ ಸಿನಿಮಾದವ್ರು ಅಂದವ್ರು ಸರ್ ಸುಮಾರು ಜನ. ಸಿದ್ಲಿಂಗನ ಅವ್ರಿಗೆ ಮಗನ್ ಹೀರೋ ಮಾಡಿದೀವಿ. ಮಗನ ಹೀರೋ ಕೋಚಿಂದ ತಗೊಂಡು ಹೀರೋ ಮಾಡ್ತಾನೆ, ಬುದ್ಧಿ ಇಲ್ಲ ಅವನಿಗೆ, ಸಂಪಾದನೆ ತುಂಬಾ ಆಗಿದೆ ಅವನಿಗೆ, ಬುದ್ಧಿ ಕಲಿಸ್ಬೇಕು ಇವ್ರಿಗೆ, ಇರು ಅವ್ನಿಗೆ ಬುದ್ಧಿ ಸಿನಿಮಾದವರು ಅಂದವ್ರು ಸರ್.